ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತಿಗೆ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು. ಮಗ ನನ್ನ ಕೇಳಿದಿದ್ರೆ ಆನ್ಸರ್ ಕರೆಕ್ಟಾಗಿ ಗೊತ್ತಿರ್ತಿತ್ತು. ಯಾರ ಮಾತು ಕೇಳಲ್ಲ. ಸೊ ನಮ್ಮಮ್ಮ ಅಷ್ಟೇ ನಮ್ಮ ಅತ್ತಿಗೆನೂ ತಿಳ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟವಾದ ಅಂದರೆ ನನಗೇನು ಅನಿಸುತ್ತೆ ಅದೇ ಮಾಡ್ತೀನಿ ಯಾವ ಕೆಲಸ ಆದ್ರೂ. 3275 ರೂಪಾಯಿ. ಫಸ್ಟ್ ಹ್ಞೂ ಅಂತೀನಿ, ಆಮೇಲೆ ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಸೊ ನಮ್ಮ ಅತ್ತಿಗೆ ಹೇಳಿದ್ದ ಆನ್ಸರು ಕರೆಕ್ಟೇ. ಹೌದಮ್ಮ? ನನಗೂ ಗೊತ್ತಿಲ್ಲ ಅದಕ್ಕೆ. ನಾನು ತುಂಬ ಬೇಜಾರಾದಾಗ ಏನು ಮಾಡ್ತೀನಿ? ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮಮ್ಮ ನನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಅತ್ತಿಗೆ ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಬ್ಬರೂ ಕ್ವಶನ್ ಕೇಳಿ ಯಾರು ನನಗೆ ತುಂಬ ಕ್ಲೋಸ್ ಆಗಿದ್ದಾರೆ ಇವತ್ತು ಗೊತ್ತಾಗ್ಬಿಡುತ್ತೆ. ಯಾಕೆ ಅಂದರೆ ನಾನು ಮದುವೆಗೂ ನಮ್ಮ ಅತ್ತಿಗೆ ಬರೋಕ್ಕೂ ಮುಂಚೆ ನಮ್ಮಮ್ಮ ಹತ್ರ ಜಾಸ್ತಿ ಮಾತಾಡ್ತಿದ್ದೆ, ನಮ್ಮ ಅತ್ತಿಗೆ. ಸೊ ನಮ್ಮಮ್ಮ ಅಷ್ಟೇ ನಮ್ಮ ಅತ್ತಿಗೆನೂ ತಿಳ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗೊತ್ತಾಗುತ್ತೆ ಯಾರು ನನ್ನ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಾನು ಆಲ್ರೆಡಿ ಒಂದು 10 ಕ್ವಶನ್ಸು ನಾನು ಇಬ್ಬರು ಆನ್ಸರ್ ಮಾಡೋವಂಥ 10 ಕ್ವಶನ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೊಂದೇ ಇಬ್ಬರೂ ಕೇಳ್ಕೊಂಡು ಹೋಗ್ತೀನಿ, ನೋಡೋಣ ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೆ ಅಂತ. ನೋಡಿ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ, ಇಬ್ಬರೂ ಕರೆಸಿ ಕೂರಿಸಿದ್ದೀನಿ. ನಮಸ್ಕಾರ. ಸೊ ನನ್ನ ಫಸ್ಟ್ ಕ್ವಶನ್ನು, ಇಬ್ಬರು ರೆಡಿಯಾಗಿ ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ ನೋಡ್ತೀನಿ. ನನಗೆ ಇಷ್ಟವಾದ ಫುಡ್ ಯಾವುದು? ಉಪ್ಸಾರು. ಅಮ್ಮ ಫಸ್ಟ್ ಆನ್ಸರ್ ಮಾಡಿದ್ರು. ನಮ್ಮ ಅದಕ್ಕೆ ಯಾಕೆ ಅದಕ್ಕೆ ಯೋಚನೆ ಮಾಡಿದ್ರಿ? ಟೋಟಲ್ಲಾಗ ಟಿಫನ್ನ ಏನಂತ ಯೋಚನೆ ಮಾಡ್ತಾ ಇದ್ದೆ. ಓಕೆ. ನಾನು ಪಡೆದ ಮೊದಲ ಸಂಬಳ ಎಷ್ಟು? 10,000 ಇರುತ್ತೆ. 3275 ರೂಪಾಯಿ. ಹೌದಮ್ಮ? ಅಶ್ವಿನಿ ನನಗೂ ಗೊತ್ತಿಲ್ಲ ಅದಕ್ಕೆ. ಯಾವುದಮ್ಮ? ಫಸ್ಟ್ ಟೈಮು ಬಟ್ಟೆ ಅಂಗಡಿಗೆ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಕಾಲೇಜ್ಗೆ ಪಾರ್ಟ್ ಟೈಮ್ ನನಗೆ ನೆನಪಿಲ್ಲ ಅಮ್ಮ. ನಾನು ಪಾರ್ಟ್ ಟೈಮ್ಗೆ ಹೋಗ್ತಿದ್ದೆ, ಬಟ್ ಆದರೆ ನಂಗೆ ಸಂಬಳ ಎಷ್ಟು ಅಂತ ನಂಗೆ ನಿಜ ನೆನಪಿಲ್ಲ. ನನಗೆ ಬಟ್ ಆದರೆ ಡಿಗ್ರಿ ಮುಗಿಸಿದ ಮೇಲೆ ಮಾತ್ರ ನಂಗೆ ಗೊತ್ತಿತ್ತು. ಸೊ ನಮ್ಮ ಅತ್ತಿಗೆಗೂ ಅದೇ ಗೊತ್ತಿರುತ್ತೆ. ಸೊ 10,000 ಕರೆಕ್ಟ್. ನನಗೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಕ್ವಶನ್ನು, ನಾನು ತುಂಬ ಬೇಜಾರಾದಾಗ ಏನು ಮಾಡ್ತೀನಿ? ಫೋನ್ ಮಾಡ್ತೀಯ? ಬೇಜಾರಾದಾಗ ಏನಾದರೂ ತಿನ್ನಬೇಕು ಅಂತ ಹೋಯ್ತೆ. ಇಬ್ಬರು ರಾಂಗು. ನಾನು ತುಂಬ ಬೇಜಾರಾದಾಗ ನಿದ್ದೆ ಮಾಡಿಬಿಡ್ತೀನಿ, ಇಲ್ಲಾಂದರೆ ಶಾಪಿಂಗ್ ಹೋಗ್ತೀನಿ. ನನ್ನ ಗಂಡನ ಕೇಳಿದ್ದಿದ್ರೆ ಆನ್ಸರ್ ಕರೆಕ್ಟಾಗಿ ಗೊತ್ತಿರ್ತಿತ್ತು. ನನ್ನ ಗೊತ್ತಿರೋದು ಫೋನ್ ನೋಡೋದು. ನನ್ನ ಬ್ಯಾಡ್ ಹ್ಯಾಬಿಟ್ ಏನು? ಕೋಪ ಮಾಡ್ಕೊಳ್ಳೋದು. ನಮ್ಮ ಮೋಹಿತ ಹೇಳ್ತಿದ್ದಾಳೆ ಬೈಯೋದು. ನಾನು ಬೇಗ ಕೋಪ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಕೋಪ ನಮ್ಮ ಮೋಹಿತನ ಮೇಲೆ ಮಾಡ್ಕೊತೀನಿ. ಯಾಕಂದರೆ ಅವಳು ತುಂಬ ತುಂಟಾಟ ಮಾಡ್ತಿರ್ತಾಳೆ. ಅವಳು ಏನೇನು ಮಾಡ್ತಿರ್ತಾಳೆ, ನೀರು ಎತ್ಕೊಳೋದು, ಪೇಂಟ್ ಮಾಡೋದು, ಗೋಡೆ ಮೇಲೆ ಬರೆಯೋದು, ಅದೆಲ್ಲ ಬುದ್ಧ ಮತ್ತು ಮೂಡ್ಲೂ ಮಾಡ್ತಾರೆ. ಸೊ ಅವಳ ಮೇಲೆ ನೀನೊಬ್ಳು ಕರೆಕ್ಟಾಗಿದ್ದರೆ ಇನ್ನೆಲ್ಲ ಕರೆಕ್ಟಾಗಿರ್ತಾರೆ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಕೋಪ ಮಾಡ್ಕೊಳೋದು ಅಂತ ಹೇಳ್ತಿದ್ದಾಳೆ. ಅವಳ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳೋದು, ಯಾಕಂದರೆ ಚಿಕ್ಕವಳಲ್ವ. ಇವ್ರ ಮೇಲೆಲ್ಲ ಕೋಪ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನನ್ನ ಹತ್ರ ಇರೋ ಸ್ಯಾರೀಲಿ ಯಾವುದು ನನಗೆ ತುಂಬ ಇಷ್ಟ? 2 ಸ್ಯಾರಿ ಇದೆ ನನಗೆ ಇಷ್ಟವಾಗಿದ್ದ ಸ್ಯಾರಿ. ಮದುವೆ ಸ್ಯಾರಿ. ಯಾವುದಮ್ಮ? ಆಮೇಲೆ ನಾನು ತವ್ರ ಮನೆಗೆ ಕೊಡ್ಸಿದ ಸ್ಯಾರಿ. ನಂಗೆ ಅದೇನು ಇಷ್ಟ ಇಲ್ಲ. ನನ್ನ ಮಗನ ನಾಮಕರಣದ ಸ್ಯಾರಿ ಮತ್ತು ನನ್ನ ತಮ್ಮನ ಮದುವೆ ಸ್ಯಾರಿ ನಮ್ಮ ಅದಕ್ಕೆ ಕರೆಕ್ಟಾಗಿ ಹೇಳಿದ್ರು. ಯಾಕಂದರೆ ನಾವು ಪ್ರತಿ ಸರಿ ಹೇಳ್ತೀನಿ ನನಗಿಷ್ಟ ಅಂತ ಹೇಳ್ತಾನೆ ಇರ್ತೀನಿ. ಸ್ಯಾರಿ ವ್ಲಾಗಲ್ಲೂ ಹೇಳಿದ್ದೀನಿ ಅನ್ಸುತ್ತಲ್ವ ಅದಕ್ಕೆ. ಮತ್ತು ಉಪ್ಸಾರು ಇಷ್ಟ ಅಂತ ನಾನು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ನನಗೆ ಉಪ್ಸಾರು ಇಷ್ಟ, ನಮ್ಮ ಅತ್ತಿಗೆ ಮಾಡ್ಕೊಡ್ತಿದ್ದಾರೆ, ಬಂದಾಗಿಂದ ಮಾಡ್ಕೊಡ್ತಿದ್ದಾರೆ. ನಾನು ಸುನಿ ಅವರು ಕೆಲಸದ ಮೇಲೆ ಹೊರಗಡೆ ಹೋದ್ಮೇಲೆ ನಮ್ಮ ಅತ್ತಿಗೆ ಹತ್ರ ಒಂದು 15 ದಿನವರೆಗೂ ಉಪ್ಸಾರೇ ಮಾಡಿಸ್ಕೊಂಡು ತಿಂದಿದ್ದೀನಿ ಅಲ್ವಾ. ಅದಕ್ಕೆ ಡೈಲಿ ಒಂದೊಂದು ಥರ ಉಪ್ಸಾರು ಮಾಡಿಸ್ಕೊಂಡು ತಿಂದಿದ್ದೀನಿ. ಸೊ ಅದಕ್ಕೆ ಉಪ್ಸಾರು ಅನ್ನೋದು ಗೊತ್ತು, ಬಟ್ ಆದರೆ ಅವ್ರು ಹೇಳಿಲ್ಲ. ನಾನು ತುಂಬ ಇಷ್ಟಪಡೋ ವ್ಯಕ್ತಿ ಯಾರು? ಗಂಡ. ನಿನ್ನ ಮಗ. 2 ಆನ್ಸರು ಕರೆಕ್ಟು. ನನ್ನ ಗಂಡ, ನನ್ನ ಮಗ. ಫಸ್ಟ್ ಗಂಡನ ಇಷ್ಟಪಡ ಮಗ. ನನ್ನ ಗಂಡ, ನನ್ನ ಮಗ ಇಷ್ಟ. 2 ಆನ್ಸರ್ ಕರೆಕ್ಟು. ನಾನು ಯಾರ ಮಾತು ತುಂಬ ಕೇಳ್ತೀನಿ? ನಿನ್ನ ಮಗ. ಯಾರ ಮಾತು ಕೇಳಲ್ಲ. ನಮ್ಮಮ್ಮ ಆನ್ಸರ್ ಅರ್ಧ ಕರೆಕ್ಟು. ನಾನು ಬಂದು ಯಾರ ಮಾತು ಕೇಳಲ್ಲ ಅಂದರೆ ನನಗೇನು ಅನಿಸುತ್ತೆ ಅದೇ ಮಾಡ್ತೀನಿ ಯಾವ ಕೆಲಸ ಆದ್ರೂ. ಮತ್ತು ನಾನು ಏನೇ ಮಾಡಬೇಕು ಅಂದರೂ ನನ್ನ ಗಂಡನ ಸಜೆಷನ್ ತೊಗೋತೀನಿ. ನನ್ನ ಅತ್ತಿಗೆ ಹೇಳಿದ ಆನ್ಸರು ಕರೆಕ್ಟು. ಯಾಕಂದರೆ ನನ್ನ ಮಗ ಏನೇ ಹೇಳಿದ್ರು ಇಲ್ಲ ಅನ್ನಲ್ಲ, ಹ್ಞೂ ಅಂತಿರ್ತೀನಿ. ಅವ್ನು ಏನೇ ಹೇಳಿ ಫಸ್ಟ್ ಹ್ಞೂ ಅಂತೀನಿ, ಆಮೇಲೆ ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಸೊ ನಮ್ಮ ಅತ್ತಿಗೆ ಹೇಳಿದ ಆನ್ಸರು ಕರೆಕ್ಟೇ. ನಾನು ತುಂಬ ನನ್ನ ಮಗನ ಮಾತು ಕೇಳ್ತೀನಿ. ಅವನು ತುಂಬ ದೊಡ್ಡ ವ್ಯಕ್ತಿ ಅಲ್ಲ, ದೊಡ್ಡವನು, ತುಂಬ ತಿಳುವಳಿಕೆ ಇರೋನು, ಮನೇಲಿ ಎಲ್ಲರಿಗಿಂತ ದೊಡ್ಡವನಲ್ವ. ಆಯ್ತಾ? ಅವನ ಮಾತು ಕೇಳ್ತೀನಿ. ಮತ್ತು
ನನ್ನ ಫೋನಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಯಾವುದು? ಪ್ರಿಂಟ್ರೆಸ್ಟ್. ಯಾಕೆಂದ್ರೆ ಸೀರೆ, ಜ್ಯುವೆಲ್ರಿ. ವಾಟ್ಸಪ್. ಎರಡೂ ರಾಂಗು. ವಾಟ್ಸಪ್ಪು ಮೊದಲು ಯೂಸ್ ಮಾಡ್ತಾ ಇದ್ದೆ, ಈಗ ಮಾಡ್ತಿಲ್ಲ ಜಾಸ್ತಿ. ನಾನು ಪ್ರಿಂಟ್ರೆಸ್ಟ್ ಸಹ ಯೂಸ್ ಮಾಡ್ತಿದ್ದೆ, ಬಟ್ ಆದರೆ ಈಗ ಯೂಸ್ ಮಾಡಲ್ಲ. ಯಾಕಂದರೆ ಸ್ಯಾರಿ ಬಟ್ಟೆ ಸ್ಟಾಪ್ ಮಾಡಿದ್ದೀನಿ. ಇನ್ ಶಾರ್ಟ್ ಕರೆಕ್ಟ್, ಇನ್ ಶಾರ್ಟು. ಬಟ್ ಆದರೆ ನಾನು ಜಾಸ್ತಿ ಯೂಸ್ ಮಾಡೋದು ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಯೂಟ್ಯೂಬ್ಗಿಂತ ಜಾಸ್ತಿ ನೋಡ್ತಾ ಇದ್ದಿದ್ದು ನಾನು ಮದ್ವೆ ಆದ ಹೊಸರಲ್ಲಿ ಬರೀ ಪ್ರಿಂಟ್ರೆಸ್ಟ್ ನೋಡ್ತಾ ಇದ್ದೆ. ಯಾಕೆ ಇವ್ರಿಗೂ ತೋರಿಸ್ತಿದ್ದೆ, ಅದಕ್ಕೆ ನೋಡಿ ಡಿಸೈನ್ ಹೆಂಗಿದೆ. ಅದಕ್ಕೆ ನಾವೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇರ್ತಾ ಇದ್ವಿ. ಬಟ್ ಅಶ್ವಿನಿ ನೀನ್ ಮಾತ್ರ ಬ್ಲೌಸ್ ಡಿಸೈನು, ಸ್ಯಾರಿ ಡಿಸೈನು, ಜ್ಯುವೆಲ್ರಿ ಡಿಸೈನು ಅದನ್ನೇ ನೋಡ್ತಾ ಇದ್ದಿದ್ದು. ಸೊ ಇದು ನಾನು ಮರ್ತೋಗ್ಬಿಟ್ಟಿದ್ದೆ, ಯಾಕಂದರೆ ಬಿಟ್ಬಿಟ್ಟಿದ್ದೀನಿ ಈಗ ಸ್ಯಾರಿ ಎಲ್ಲ ನೋಡೋದು. ಸೊ ಈ ಆನ್ಸರು ಕರೆಕ್ಟು ನಮ್ಮ ಅದಕ್ಕೆ ಹೇಳಿರೋದು. ಸೊ ನಾನೇ ರಾಂಗಾಗಿ ಯೂಟ್ಯೂಬ್ ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಓಕೆ, ನಮ್ಮಮ್ಮ ಹೇಳಿದ್ದು ಕರೆಕ್ಟು. ಮೊದಲು ನಾನು ಜಾಸ್ತಿ ವಾಟ್ಸಪ್ ಯೂಸ್ ಮಾಡ್ತಿದ್ದೆ, ಇವಾಗ ಯೂಸ್ ಮಾಡಲ್ಲ, ಕಮ್ಮಿ ಮಾಡಿದ್ದೀನಿ. ಒಂದೊಂದು ಆ್ಯಪ್ಗಳು ಅಪ್ಡೇಟ್ ಆದಂಗೆ ಅದನ್ನು ಬಿಡ್ತಾ ಹೋಗ್ತೀವಿ. ಹೌದು. ನೆಕ್ಸ್ಟ್ ಕ್ವಶನ್. ಇಬ್ರಿಗೂ ಈಕ್ವಲ್ ಆಗಿ ಆನ್ಸರ್ ಮಾಡಿದ್ದೀರಲ್ಲ ಅದಕ್ಕೆ. ನೆಕ್ಸ್ಟ್ ಕ್ವಶನ್. ನಾನು ತುಂಬ ವರ್ಷದಿಂದ ಹೋಗ್ಬೇಕು ಅಂತ ಹೇಳ್ತಿರೋ ಪ್ಲೇಸ್ ಯಾವುದು? ಮುರುಡೇಶ್ವರ. ಲಕ್ಸಂಬರ್. ಅಮ್ಮ ಅದೀಗ 3 ತಿಂಗಳಿಂದ ಅಮ್ಮ ಹೋಗ್ಬೇಲೆ. ತುಂಬ ವರ್ಷದಿಂದ ಹೇಳ್ತಿರೋದು ಮುರುಡೇಶ್ವರಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಕರೆಕ್ಟ್. ಮುರುಡೇಶ್ವರ ದೇವಸ್ಥಾನ ನನಗೆ ತುಂಬ ಇಷ್ಟ, ಬಟ್ ಆದರೆ ಯಾವತ್ತೂ ಹೋಗ್ಬೇಕು. ಮೊದಲು ಪದ್ಮನಾಭ ಟೆಂಪಲ್ ತುಂಬ ಇಷ್ಟ ಆಯಿತು, ಬಟ್ ಆದರೆ ಅದನ್ನು ಒಂದು 3-4 ಸರಿ ಹೋಗಿದ್ದೀನಿ. ಲಾಸ್ಟ್ ಇಯರ್ ಸಹ ಹೋದೆ ನನ್ನ ಮಗ ಬರ್ತಡೇಲಿ. ಆದರೆ ಮುರುಡೇಶ್ವರಕ್ಕೆ ಹೋಗೋಕ್ಕಾಗೇ ಇಲ್ಲ. ಸೊ ಅಲ್ಲಿಗೆ ಹೋಗಬೇಕು ಅಂತ ತುಂಬ ವರ್ಷದಿಂದ ಅನ್ಕೊತಿದ್ದೀನಿ. ಸರಿ. ಇದು ತುಂಬ ಈಸಿ, ಇಬ್ರು ಪಟ್ಟಂತ ಆನ್ಸರ್ ಮಾಡ್ತಾರೆ. ನನ್ನ ಮಗನ ಬರ್ತಡೇ ಮಂತ್ ಯಾವುದು? ಸೆಪ್ಟೆಂಬರ್ 22. 20 ಅಮ್ಮ, ಎರಡೂ ರಾಂಗು. ನೀನು ಸೆಪ್ಟೆಂಬರು ಹೇಳಿಲ್ಲ, ಸೆಪ್ಟೆಂಬರ್ 20. ಸೊ ಇಬ್ಬರಲ್ಲಿ ಜಾಸ್ತಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಯಾರಮ್ಮ? ಅದಕ್ಕೇನೆ ಜಾಸ್ತಿ ನೀನೇ ಸೊ ನೋಡಿ, ನಮ್ಮಮ್ಮಗಿಂತ ಜಾಸ್ತಿ ನಮ್ಮ ಅಕ್ಕನೇ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದು. ಸೊ ನಮ್ಮಮ್ಮ ಈ ನಡುವೆ ನನ್ನ ಜೊತೆ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ. ಅಮ್ಮ ಇನ್ಮೇಲೆ ನನ್ನ ಅರ್ಥ ಮಾಡ್ಕೊಮ್ಮ. ಇನ್ಮೇಲೆ ನಿನ್ನ ಅರ್ಥ ಮಾಡ್ಕೊಂಡು ನಾನು ಏನು ಮಾಡೋಣ ಅರ್ಥ ಮಾಡ್ಕೊಂಡು ಪಕ್ಕದ ಮನೆಗೆ ಪಕ್ಕದವರು ಕಳಿಸ್ಬಿಟ್ಟಿದ್ವಿ. ಈಗ ನೆಕ್ಸ್ಟ್ ಪಕ್ಕದ ದೇಶಕ್ಕೆ ಕಳಿಸ್ತೀವಿ. ಇನ್ನ ಅರ್ಥ ಮಾಡ್ಕೊಂಡು ಮೋಹಿತಾ. ಸೊ ನೋಡಿದ್ರಲ್ಲ, ಅದಕ್ಕೇನ ಅಮ್ಮನ ಅನ್ನೋದ್ರಲ್ಲಿ ನಾನು ಅಂದ್ಕೊಂಡಿದ್ದೆ ನಮ್ಮ ಅಮ್ಮಂಗೆ ಜಾಸ್ತಿ ನನ್ನ ಬಗ್ಗೆ ಗೊತ್ತಿರುತ್ತೆ ಅಂತ. ಬಟ್ ಆದರೆ ನಾನು ಒಂದು 27 ಇದ್ದೀನಿ. 30 ವರ್ಷದಿಂದ ನಮ್ಮಮ್ಮ ಜೊತೆ ಇದ್ದು ವೇಸ್ಟು. ನಮ್ಮಮ್ಮ ಏನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ನನ್ನ ಸ್ಯಾಲ್ರಿ ಯಾವುದೋ 3,000 ಕೊಟ್ಟಿದ್ದಂತೆ, ಅದೊಂದು ಮಾತ್ರ ನೆನ್ಪಿಟ್ಕೊಂಡು ಹೇಳಿದ್ರು. ಬಿಟ್ಟರೆ ಈ ನಮ್ಮ ಅತ್ತಿಗೆ ಹತ್ರ ಜಾಸ್ತಿ ಮಾತಾಡಿ ಇವಾಗೂ ಕಂಟಿನ್ಯೂ ಮಾತಾಡ್ತಾನೆ ಇರ್ತೀನಿ. ಸೊ ನಮ್ಮ ಅತ್ತಿಗೆ ನನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಇದನ್ನು ನಮ್ಮಪ್ಪ ಮತ್ತು ನಮ್ಮ ಯಜಮಾನ್ರಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಇಬ್ಬರು ಸಿಗಲ್ಲ ಕೈಗೆ. ಸೊ ಇವರಿಬ್ಬರು ಸಿಕ್ಕಿದ್ರು, ಅದಕ್ಕೆ ಇವರಿಬ್ಬರನ್ನ ಕ್ವಶನ್ ಕೇಳಿ ಆನ್ಸರ್ ಮಾಡಿಸಿದ್ದೀನಿ. ಸೊ ಹೇಗಿತ್ತು ಹೇಳಿ? ನಾನೆಲ್ಲ ಕ್ವಶನ್ಸು ಮೊದಲೇ ಬರೆದಿಟ್ಟಿದ್ದೆ, ಆನ್ಸರ್ಸ್ ಬರೆದಿಟ್ಟಿದ್ದೆ. ಇವಾಗ ಜಸ್ಟ್ ಅವರಿಬ್ಬರು ಇಲ್ದಾಗ ನೋಡಿ ಆನ್ಸರ್ಸ್ ಎಲ್ಲ. ಸೊ ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳಿದ್ದಾರೆ. ನೋಡ್ತೀನಿ ಮಲಗಿದ್ದು ಬಂದೆ, ನಿದ್ದೆ ಮಾಡಿದ ತಕ್ಷಣ ಲಾಸ್ಟ್ ಪೇಜ್ ಲಾಸ್ಟು. ಸೊ ಇಬ್ಬರು ವಿನ್ ಆಗಿದ್ದಾರೆ. ಇಬ್ರಿಗೂ ಏನು ಗಿಫ್ಟು ಇಲ್ಲ. ನಮ್ಮ ಅತ್ತಿಗೆಗೆ ಅದು ಗೊತ್ತು, ನಾನೇನು ಗಿಫ್ಟ್ ಕೊಡಲ್ಲ. ಸೊ ನಿಮ್ಮ ಮಮ್ಮಿ ಏನು ಮಾಡುತ್ತೆ ಸ್ಟೇಷನರಿ ಐಟಮ್? ನಮ್ಮ ಮೋಹಿತಾಗೆ ತುಂಬಾ ಇಷ್ಟವಾದ ವಸ್ತು ಯಾವುದು? ನಮ್ಮ ಮೋಹಿತಂಗೆ ತುಂಬಾ ಇಷ್ಟವಾದ ವಸ್ತು ಯಾವುದಕ್ಕೆ? ಅವಳನ್ನ ರಾಶಿ ಹಾಕುವಷ್ಟು ಸ್ಟೇಷನರಿ ಐಟಮ್ಸ್. ನೆಕ್ಸ್ಟ್ ಅವಳನ್ನ ಸ್ಟೇಷನರಿ ಅಂಗಡಿಗೆ ಕೆಲಸ. ನೀವು ಓದಿದ್ರೆ ಇದಿಷ್ಟು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಸೊ ಇಬ್ರು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ರು ಈಕ್ವಲ್ ಆಗಿ ಆನ್ಸರ್ಸ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.